ಸೊ ಹಲೋ ನಮಸ್ಕಾರ, ಮತ್ತೊಂದು ಹೊಸ ಅನ್ಬಾಕ್ಸಿಂಗ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಇದ್ದೀನಿ. ಸೊ ಇವತ್ತು ಕೂಡ ಒಂದು ಇನ್ಫಿನಿಕ್ಸ್ನ ಒಂದು ಫೋನು ಲಾಂಚ್ ಆಗಿದೆ, ಇನ್ಫಿನಿಕ್ಸ್ನ ಹಾಟ್ 12 ಪ್ಲೇ ಅಂತ. ಎಸ್ಪೆಷಲಿ ಈ ಒಂದು ಫೋನ್ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ ಆ್ಯಂಡ್ MI ಕಂಪ್ನಿಯವರು ರಿಯಲ್ಮಿ ಕಂಪ್ನಿಯವ್ರಿಗೆ ಸಖತ್ ಕಾಂಪಿಟೇಷನ್ ಕೊಡುತ್ತೆ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಬೇಗ ಅನ್ಬಾಕ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ಹೆಚ್ಚಿನ ಅನ್ಬಾಕ್ಸಿಂಗ್ ವೀಡಿಯೋಸ್ಗಳಿಗೆ ಅಥವಾ ಟೆಕ್ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಫಾಲೋಅಪ್ ಮಾಡ್ತೀರಿ. ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ಆಗಿ ನಾನು ಯೂಸ್ ಮಾಡಿ ಟೆಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತಿರೋದ್ರಿಂದ ಸೊ ಅನ್ಬಾಕ್ಸ್ದ ಫಸ್ಟ್ ನೋಡ್ಕೊಂಬನ್ನಿ, ಆಮೇಲೆ ಹ್ಯಾಂಡ್ಸೆಟ್ ಬಗ್ಗೆ ಮಾತಾಡೋಣ. ಸೊ ಮೊದಲನೇದಾಗಿ ಒಂದು ಅನ್ಬಾಕ್ಸಿಂಗ್ನ ಮಾಡೋಣ. ಸೊ ಒಂದು ಬಾಕ್ಸ್ನ ಓಪನ್ ಮಾಡಿ ಕೂಡಲೇ ನಮಗೆ ಒಂದು ಫೋನ್ ಬರುತ್ತೆ, ಒಂದು ಕ್ರೇಜಿ ಲುಕಿಂಗ್ ಫೋನ್. ಫಸ್ಟಿಗೆ ನೋಡಿ ಕೂಡಲೇ ನನಗೆ ಭಾಳಷ್ಟು ಇಂಪ್ರೆಸ್ ಆಗಿದ್ದು. ಸೊ ಈ ಒಂದು ಫೋನ ಸೈಡಿಗೆ ಇಡೋಣ ಸದ್ಯಕ್ಕೆ. ಅದಾದಮೇಲೆ ಎಸ್ಪೆಷಲಿ ಫಸ್ಟ್ಗೆ ಒಂದು ಹಾರ್ಡ್ ಕೇಸ್ ಸಿಕ್ತು. ಸೊ ಯೂಶ್ವಲ್ ಆಗಿ ಏನೋ ಒಂದು ಚಾರ್ಜರು ಕೇಬಲ್ ಅದನ್ನೆಲ್ಲ ತೆಗಿತಾ ಇರ್ತೀನಿ. ಫಸ್ಟಿಗೆ ಹಾರ್ಡ್ ಕೇಸ್ ಸಿಕ್ತು, ಗುಡ್, ಒಳ್ಳೆ ವಿಚಾರ. ಆ್ಯಂಡ್ ಅದಾದಮೇಲೆ ಒಂದು ಯೂಸರ್ ಮ್ಯಾನ್ಯುವಲ್ ಮತ್ತು ವಾರಂಟಿ ಕಾರ್ಡ್ ನಿಮಗೆ ಸಿಗುತ್ತೆ. ನಂತರ ನಿಮಗೆ ಈ ಒಂದು 18 ವ್ಯಾಟ್ನ ಒಂದು ಅಡಾಪ್ಟರ್ ಸಿಗುತ್ತೆ ನಿಮಗೆ, ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ವಿತ್ ಇನ್ಕ್ಲೂಡಿಂಗ್ ಟೈಪ್ ಸಿಯ ಒಂದು ಕೇಬಲ್ ಜೊತೆಗೆ. ಅದಾದಮೇಲೆ ನಿಮಗೆ ಸಿಗೋದು ನಮ್ಮ ಒಂದು ಸಿಮ್ ಎಜೆಕ್ಟರ್ ಟೂಲು. ಇದು ಓವರಾಲ್ ಬಾಕ್ಸಲ್ಲಿ ಸಿಗ್ತಕ್ಕಂಥದ್ದು. ಇನ್ನೂ ಒಂದು ಫೋನ್ನ ಎತ್ಕೊಂಡು ಕೂಡಲೇ ಒಂದು ಕಂಫರ್ಟಬಲ್ ಇತ್ತು ಒಂದು ಫೋನು. ಎಸ್ಪೆಷಲಿ ಒಂದು ಲುಕ್ಕು, ಒಂದು ಕಾಂಪ್ಯಾಕ್ಟ್ ಡಿಸೈನು ತುಂಬ ಚೆನ್ನಾಗಿತ್ತು, ನನಗೆ ಬಹಳಷ್ಟು ಇಂಪ್ರೆಸ್ ಮಾಡ್ತು. ಈ ಒಂದು ಪ್ರೈಸಲ್ಲಿ, ಎಸ್ಪೆಷಲಿ ಒಂದು ಪ್ರೈಸ್ ನಿಮಗೆ ಕೊನೆಯಲ್ಲೇ ಹೇಳ್ತೀನಿ. ಪ್ರೈಸ್ ಬಂದ್ಬಿಟ್ಟು ಕ್ರೇಜಿ ಪ್ರೈಸಲ್ಲಿ ಒಂದು ಬಿಗ್ಗೆಸ್ಟ್ ಸ್ಕ್ರೀನ್ ಸೈಜ್ನ ಒಂದು 90 Hz ಸ್ಮೂತ್ ಬಟರ್ ಡಿಸ್ಪ್ಲೇಯ ಒಂದು 6000 mAh ಬಿಗ್ಗೆಸ್ಟ್ ಬ್ಯಾಟ್ರಿ ಈ ಒಂದು ಫೋನ್ ನನ್ನ ಪ್ರಕಾರ ಈ ಒಂದು ಪ್ರೈಸಲ್ಲಿ ಚಿಂದಿ. ಓಕೆ, ಸೊ ಫೋನ್ ಬಗ್ಗೆ ಮಾತಾಡೋಣ. ಸೊ ಮೊದಲನೇದಾಗಿ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಡಿಸೈನ್ ಬಂದ್ಬಿಟ್ಟು ತುಂಬ ಇಂಪ್ರೆಸ್ ಆಗಿದೆ, ಪ್ಲಾಸ್ಟಿಕ್ ಬಾಡಿನ. ಬಟ್ ಈ ಒಂದು ಪ್ರೈಸಲ್ಲಿ ಒಂದು ಲುಕ್ ಬಂದ್ಬಿಟ್ಟು, ಫಿನಿಶಿಂಗ್ ಬಂದ್ಬಿಟ್ಟು ಈ ಒಂದು ಪ್ರೈಸ್ ಸಿಗ್ತಕ್ಕಂತಹ ಎಲ್ಲ ಒಂದು ಫೋನ್ಗಳು, ನನಗೆ ಗೊತ್ತಿರೋಂಥ ಎಲ್ಲ ಒಂದು ಫೋನ್ಗಳನ್ನ ತುಂಬ ಡಾಮಿನೇಟ್ ಮಾಡುತ್ತೆ ಒಂದು ಲುಕ್ಕು. ಸೊ ಫಿಂಗರ್ ಪ್ರಿಂಟ್ ಸ್ವಲ್ಪ ಜಾಸ್ತಿ ಎತ್ತರ ಆಯ್ತು, ನೀವು ಯೂಸ್ ಮಾಡ್ಬೇಕಾದ್ರೆ ಒಂದೆರಡು ದಿವಸ ನನಗೆ ಇಲ್ಲಿ ಸ್ವಲ್ಪ ಕೆಳಗಡೆ ಬರುತ್ತೆ. ಸೊ ಅದ್ರ ಪ್ಲೇಸ್ಮೆಂಟ್ ಬಂದ್ಬಿಟ್ಟು ಮೇಲ್ಗಡೆ ಆಯ್ತು ಅಂತ ಅನ್ಸುತ್ತೆ. ಇನ್ನು ಡ್ಯುಯಲ್ 13 MP ಕ್ಯಾಮ್ರಾನ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ ವಿತ್ ಕ್ವಾಡ್ LED. ಆ್ಯಂಡ್ ಕೆಳಗಡೆ ಒಂದು ಸುಮ್ಮನೆ ತ್ರಿಬಲ್ ಕ್ಯಾಮ್ರಾ ಸೆಟಪ್ ಇರೋ ಥರ ಕಾಣಿಸುತ್ತೆ, ಬಟ್ ಡ್ಯೂಯಲ್ ಕ್ಯಾಮ್ರಾ ಅಷ್ಟೇ ಇರೋದ್ರೊಳಗಡೆ. ಆ್ಯಂಡ್ ಫ್ರಂಟಲ್ಲಿ ನಿಮಗೆ 8 MP ಒಂದು ಸೆಲ್ಫಿ ಶೂಟರ್ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಇನ್ನು ಕ್ಯಾಮ್ರಾ ಡೀಸೆಂಟಾಗಿ ಕೆಲಸ ಮಾಡುತ್ತೆ, ಅದರ ಒಂದು ಶಾರ್ಟ್ಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ಬ್ಯಾಕ್ ಕ್ಯಾಮ್ರಾ ನಿಮಗೆ, ಫ್ರಂಟ್ ಕ್ಯಾಮ್ರಾ ಎರಡೂ ಕೂಡ ಒಂದೇ ಸಿಮಿಲರ್ ಡೀಸೆಂಟ್ ಪರ್ಫಾರ್ಮೆನ್ಸ್ನ ಕೊಡುತ್ತೆ. ಸೊ ಈ ಒಂದು ಪ್ರೈಸಲ್ಲಿ ನೀವು ಅಕ್ಸೆಪ್ಟ್ ಮಾಡಲೇಬೇಕು ಆ ಒಂದು ಕ್ಯಾಮ್ರಾನ. ಅದನ್ನು ಹೊರತುಪಡಿಸಿದರೆ ನೆಕ್ಸ್ಟು ಇನ್ನು ಫ್ರಂಟ್ ಮುಂದಿನ ಭಾಗದಲ್ಲಿ ನಿಮ್ಗೆ ಆಲ್ರೆಡಿ 8 MP ಬಗ್ಗೆ ಹೇಳೋದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಕ್ರೇಜಿ 6.82 ಇಂಚಸ್ನ 90 Hz ಸ್ಮೂತ್ ಡಿಸ್ಪ್ಲೇ, ಬಟ್ರಿ ಸ್ಮೂತ್ ಡಿಸ್ಪ್ಲೇ. ಅದು ಕ್ರೇಜಿ 10,000 ರೂಪಾಯಿ ಒಳಗಡೆ. ನನಗೆ ಅನ್ಸೋ ಪ್ರಕಾರ ಸೋಫಾರ್ ಇಲ್ಲಿ ತನಕ ನಾನು ಯಾವುದು 98 ಡಿಸ್ಪ್ಲೇ ಯೂಸ್ ಮಾಡಿಲ್ಲ. 10,000 ರೂಪಾಯಿ ಒಳಗಡೆ ಪ್ರೈಸ್ ಲಾಸ್ಟಲ್ಲಿ ಹೇಳ್ತೀನಿ ಅಥವಾ ಮಧ್ಯದಲ್ಲಿ ಹೇಳ್ತೀನಿ. ಸೊ ಡಿಸ್ಪ್ಲೇ ಬ್ರೈಟ್ನೆಸ್ ಆಗಿರ್ಬೋದು ಅಥವಾ ಸ್ಮೂತ್ನೆಸ್ ಆಗಿರ್ಬೋದು, ಟಚ್ ಸೆನ್ಸಿಟಿವ್ ಆಗಿರ್ಬೋದು, ಕ್ರೇಜಿ ಆಗಿದೆ, ಡೌಟೇ ಇಲ್ಲ, ಎರಡು ಮಾತು ಈ ಒಂದು ಪ್ರೈಸಲ್ಲಿ. ನೆಕ್ಸ್ಟು ಇನ್ನು ಈ ಒಂದು ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಕ್ಟೋಕೋರ್ ಪ್ರೊಸೆಸರ್ ಬರ್ತಿದೆ, ಅದರಲ್ಲಿ ಯೂನಿಸಾಕ್ನ ಪ್ರೊಸೆಸರ್ನ ಬಳಸಿದ್ದಾರೆ, ಟೈಗರ್ ಅಂತ. ಈ ಒಂದು ಹುಲಿ ಆ್ಯಕ್ಚುಲಿ ಈ ಒಂದು ಪ್ರೈಸಲ್ಲಿ ಡೆಫಿನೆಟ್ಲಿ ಒಂದು ಪರ್ಫಾರ್ಮೆನ್ಸ್ನ ಚೆನ್ನಾಗಿರೋದೇ ಕೊಡುತ್ತೆ. ಸೊ ಯಾರು ಕೂಡ ತುಂಬ ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡಿ. ಇದೊಂದು ಬಡ್ಜೆಟ್ ಫ್ರೆಂಡ್ಲಿ ಒಂದು ಪ್ರೊಸೆಸರ್. ನಿಮಗೆ ಒಂದು ಬಜೆಟಲ್ಲಿ ನಿಮಗೆ ಡೀಸೆಂಟ್ HD ಗೇಮ್ಸ್ ನೀವು ಆರಾಮಾಗಿ ಆಡ್ಬೋದು. ಆ್ಯಂಡ್ ಡೇ ಟು ಡೇ ಯೂಸೇಜ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ, ಬಿಕಾಸ್ ಇನ್ಕ್ಲೂಡಿಂಗ್ ದಿಸ್ ಕಮ್ಸ್ ವಿತ್ 4GB 64GB ಬರುತ್ತೆ. ಎಕ್ಸ್ಪೆಂಡಬಲ್ ಇದೆ 3GB 7GB ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಲಾಗಿ 4GB ಮತ್ತು 64GB ವೇರಿಯಂಟು ಈ ಒಂದು ಫೋನ್. ಮೆಮೊರಿ ಬಗ್ಗೆ ಮಾತಾಡೋದಾದರೆ ಸೊ ಇನ್ನು ಡ್ಯುಯಲ್ ಸಿಮ್ ಮತ್ತು ಮೆಮೊರಿ ಕಾರ್ಡ್ ಹಾಕ್ಬೋದು ಇದರೊಳಗಡೆ. ನಂತರ ಇನ್ನೊಂದು ಇದರ ಕ್ರೇಜಿ ಬಿಗ್ಗೆಸ್ಟ್ ಫೀಚರ್ ಏನಪ್ಪ ಅಂತಂದರೆ ಒಂದು 6000 mAh ಬ್ಯಾಟ್ರಿ ಕೊಟ್ಟಿರೋದು ಈ ಒಂದು ಪ್ರೈಸಲ್ಲಿ. ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿ, ಬಿಗ್ ಡಿಸ್ಪ್ಲೇ ಆ್ಯಂಡ್ ವೆರಿ ಗುಡ್ ಪ್ರೊಸೆಸರ್ ಕಂಪ್ಲೀಟ್ ಆಗಿ ಒಂದು ಹೋಲ್ ಪ್ಯಾಕೇಜ್ ಅಂತ ಅನ್ಬೋದು. ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ಗೆ ಈ ಒಂದು ಫೋನ್ ಚಿಂದಿ ಫೋನ್. ಸೊ ಏನಪ್ಪ ಬರೀ ಪಾಸಿಟಿವ್ ಹೇಳ್ತೀನಿ, ನೆಗೆಟಿವ್ ಅಂತ ಏನಕ್ಕೆ ಹೇಳ್ತಿಲ್ಲ ಅಂತಂದರೆ ಈ ಒಂದು ಪ್ರೈಸಲ್ಲಿ ನಿಮಗೆ ಸಿಗ್ತಕ್ಕಂಥ ಎಲ್ಲ ಒಂದು ಫೋನ್ಗಳಿಗೆ ಕಂಪೇರ್ ಮಾಡಿದಾಗ ಒಂದು ಬೆಟರ್ ಡಿಸ್ಪ್ಲೇ, ಬೆಟರ್ ಡಿಸೈನ್, ಡಿಸೆಂಟ್ ಪ್ರೊಸೆಸರ್ ಆ್ಯಂಡ್ ಎನಿವೆ. ಸೊ ಈ ಒಂದು ಪ್ರೈಸಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಸೇಮ್ ಪ್ರೊಸೆಸರ್ಗಳು ನಿಮ್ಗೆ ಸಿಗುತ್ತೆ ಆಲ್ಮೋಸ್ಟ್ ಆಲು. ಸೊ ಹಾಗೆ ನಾವು ಪರ್ಫಾರ್ಮೆನ್ಸ್ ನೋಡೋಕ್ಕಾಗೋದಿಲ್ಲ. 10,000 ರೂಪಾಯಿದಲ್ಲಿ ಒಂದು ಕೆಟಗರಿಯ ಒಂದು ಯೂಸರ್ಸ್ ಇರ್ತಾರೆ, ಅಂಥವ್ರಿಗೆ ಅಂತ ಮಾಡಿರ್ತಕ್ಕಂಥದ್ದು ಈ ಒಂದು ಫೋನು. 6000 mAh ಬ್ಯಾಟ್ರಿ ಮತ್ತು ಒಂದು ಬಿಗ್ಗೆಸ್ಟ್ ಡಿಸ್ಪ್ಲೇ 90 Hz ಒಂದು ಬಿಗ್ಗೆಸ್ಟ್ ಡಿಸ್ಪ್ಲೇ. ಫುಲ್ HD ಕೊಟ್ಟರೆ ಚೆನ್ನಾಗಿರೋದು, ಬಟ್ ಇದು 90 Hz ಇದ್ದದ್ದಿಗೆ HD+ ಕೊಟ್ಟಿರೋದು. ಬಟ್ ಕೆಲವರಿಗೆ ಅದು ಸ್ವಲ್ಪ
ಒಂಥರ ಬೆಟರ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಬಟ್ ಫುಲ್ ಎಚ್ ಡಿ ಈಸ್ ಬೆಟರ್ ದೆನ್ 90 ಹರ್ಟ್ಸ್ ಅಂತ ನನಗೆ ಅನಿಸುತ್ತೆ. ಫ್ರ್ಯಾಂಕ್ಲಿ ನೆಗೆಟಿವ್ ಪಾಯಿಂಟಲ್ಲಿ ನಿಮಗೆ ಹೇಳಬೇಕು ಅನ್ನೋದಾದರೆ. ಅದನ್ನು ಬಿಟ್ಟರೆ ಆ್ಯಂಡ್ರಾಯ್ಡ್ 12 ಬರಲ್ಲ ನಿಮಗೆ ಬಾಕ್ಸಲ್ಲಿ, ನಿಮಗೆ ಬರೀ ಕೇವಲ ಆ್ಯಂಡ್ರಾಯ್ಡ್ 11 ಸಿಗುತ್ತೆ. ಅಪ್ಡೇಟ್ ಬಗ್ಗೆ ಶೋರ್ ಇಲ್ಲ. ಸೊ ಹಾಗೆ ಇನ್ ಕೇಸ್ ನೀವು ಈ ಒಂದು ಬಜೆಟ್ ರೇಂಜಲ್ಲಿ ಒಂದು ಒಳ್ಳೆಯ ರೆಡಿ ಟು ಯೂಸ್ ಐಟಮ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಒಂದು ಇನ್ಫಿನಿಕ್ಸ್ನ ಹಾಟ್ 12 ಪ್ಲೇ. ಸೊ 8499ಗೆ ಈ ಒಂದು ಫೋನ್ ಲಾಂಚ್ ಆಗ್ತಾ ಇದೆ, ಒಂದು ಇಂಟ್ರೊಡಕ್ಷರಿ ಆಫರ್ ಆಗಿ. ಬಟ್ ನನಗೆ ಅನಿಸೋ ಪ್ರಕಾರ 899 ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಓಕೆ, ಸೊ ಬಟ್ ಡೆಫಿನೆಟ್ಲಿ 8,900 ಅಂತ ಈ ಒಂದು ಫೋನ್ ನೋಡಿಕೊಳ್ಳಲ್ಲ. ಲಾಸ್ಟ್ ಫೋನು ಕೂಡ ಬಹಳಷ್ಟು ಇಂಪ್ರೆಸಿವ್ ಆಗಿತ್ತು ಡಿಸೈನು ಓವರಾಲ್ ಆಗಿ. ಬಟ್ ಇದು ಆ್ಯಕ್ಚುಲಿ ಇನ್ನೂ ಕ್ರೇಜಿ ಆಗಿದೆ ಬಿಕಾಸ್ ಬೆಟರ್ 4GB ರ್ಯಾಮು ಮತ್ತು 64GB ವೇರಿಯಂಟು. ಆ್ಯಂಡ್ ಓವರಾಲ್ ಲುಕ್ ಈ ಫ್ರಂಟ್ ಆ್ಯಂಡ್ ಬ್ಯಾಕ್ ನೋಡಿದಾಗ ನಿಮಗೆ ಒಂದು ಬೆಟರ್ ಫೋನ್ ಅನಿಸುತ್ತೆ ಈ ಒಂದು ಪ್ರೈಸ್ಗೆ. 8,000 ರುಪೀಸಿಗೆ ನನಗೆ ಅನಿಸೋ ಪ್ರಕಾರ ಯಾವುದೇ ರೀತಿಯ ಒಂದು ಮೋಸ ಇಲ್ಲ, ಪೈಸಾ ವಸೂಲ್ ಅಂತ ನನಗೆ ಅನಿಸುತ್ತೆ. ಓವರಾಲ್ ಆಗಿ ನಿಮಗೆ ಸಿಗ್ತಾ ಇರ್ತಕ್ಕಂಥ ಮಾರ್ಕೆಟಲ್ಲಿ ಸಿಗ್ತಿರ್ತಕ್ಕಂಥ ಫೋನ್ಸ್ಗಳನ್ನ ಕಂಪೇರ್ ಮಾಡಿದೆ. ಮೇ ಬಿ ನಿಮಗೆ ಅಲ್ಲಿ ಸ್ವಲ್ಪ ಬೆಟರಾಗಿ ಕ್ಯಾಮ್ರಾ ಸಿಗ್ಬೋದು ಅಥವಾ ಬೆಟರ್ ಬ್ರ್ಯಾಂಡ್ ಸಿಗ್ಬೋದು. ಬಟ್ ಇದು ನ್ಯೂ ಬ್ರ್ಯಾಂಡ್ ಆಗಿರೋದ್ರಿಂದ ಭಾಳಷ್ಟು ಜನ ಗೊತ್ತಿಲ್ಲದ ಬ್ರ್ಯಾಂಡ್ ಆಗಿರೋದ್ರಿಂದ ಸೊ ಈ ಒಂದು ಪ್ರೈಸಲ್ಲಿ ಡೆಫಿನೆಟ್ಲಿ ನನಗೆ ಪ್ರೀವಿಯಸ್ ಫೋನ್ಸ್ಗೆ ಕಂಪೇರ್ ಮಾಡಿದಾಗ ಒಂದು ಬ್ಲೋಟ್ ವೇಸ್ ತುಂಬ ಜಾಸ್ತಿ ಇತ್ತು, ಆ್ಯಡ್ಸ್ ಜಾಸ್ತಿ ಇತ್ತು. ಬಟ್ ಸ್ವಲ್ಪ ಇದರಲ್ಲಿ ತುಂಬ ಇಂಪ್ರೂವ್ ಮಾಡಿದ್ದಾರೆ ಈ ಒಂದು XOSನ ಒಂದು ಲೇಟೆಸ್ಟ್ ಇದರಲ್ಲಿ. ಇದರಲ್ಲೂ ಕೂಡ ಕೆಲವೊಂದು ಬ್ಲೋಟ್ ವೇರ್ಸ್ ಇದ್ದಾವೆ. ಬ್ಲೋಟ್ ವೇರ್ಸ್ ಅಂದರೆ ಮುಂಚೆನೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದು, ಸಿಸ್ಟಮ್ ಅಪ್ಲಿಕೇಶನ್ ಬಿಟ್ಬಿಟ್ಟು ಎಕ್ಸ್ಟ್ರಾ ಯಾವ್ದು ಅಪ್ಲಿಕೇಶನ್ ಇರುತ್ತೆ ಅದನ್ನು ಬ್ಲೋಟ್ ವೇರ್ ಅಂತಾರೆ. ಸೊ ಫೇಸ್ಬುಕ್ಕು ಮತ್ತು ಮೆಸೆಂಜರು ಕೆಲವೊಂದು ಅಪ್ಲಿಕೇಶನ್ಸ್ಗಳು, ಇನ್ಸ್ಟಾಗ್ರಾಮ್ ಜೊತೆಗೆ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಮಾತ್ರ ಇದರೊಳಗೆ ಇದಾವೆ. ಸೊ ಅದನ್ನು ಹೊರತುಪಡಿಸಿದ್ರೆ ಕ್ಲೀನ್ ಯೂಸರ್ ಇಂಟರ್ಫೇಸ್ ಇದೆ. ಸೊ ಟಚ್ ಸೆನ್ಸಿಟಿವ್ ಬೇರೆ ಕೂಡ ತುಂಬ ಸೂಪರ್ ಆಗಿದೆ. ಸೊ ನನಗೆ ಯಾವುದೇ ರೀತಿಯ ಒಂದು ಅನುಮಾನ ಇಲ್ಲದನ್ನು ನಿಮಗೆ ಸಜೆಸ್ಟ್ ಮಾಡಿದ್ರಲ್ಲಿ. ಸೊ ಈ ಒಂದು ಫೋನ್ ಥಮ್ಸ್ ಅಪ್, ಆರಾಮಾಗಿ ನೀವು ಒಂದು ಫೋನ್ನ ತೊಗೋಬೋದು ಇನ್ ಕೇಸ್ ನೀವು ಬಜೆಟಲ್ಲಿ ಒಂದು ಒಳ್ಳೆಯ ಫೋನ್ನ ನೋಡ್ತಾ ಇದ್ರಿ. ಸೊ ಇದು ಈ ಒಂದು ಇನ್ಫಿನಿಕ್ಸ್ ಹಾಟ್ 12 ಪ್ಲೇಯ ಒಂದು ಅನ್ಬಾಕ್ಸಿಂಗ್ ಮತ್ತು ನನ್ನ ಒಂದು ಫಸ್ಟ್ ಇಂಪ್ರೆಷನ್. ಬಟ್ ಯೂಸ್ ಮಾಡಿ ಬಳಸಿ ಹೇಳ್ತಿರೋದನ್ನ ಸೊ ಆರಾಮಾಗಿ ಏನೋ ತಗೋಬೋದು. ಇದನ್ನು ರಿವ್ಯೂ ಅಂತಲೂ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಇದರೊಳಗಡೆ ವೈಡ್ ಒನ್ L1ನ ಸಪೋರ್ಟ್ ಇದೆ, ವೈಡ್ ಒನ್ L3ಯ ಸಪೋರ್ಟ್ ಇದೆ. DRM ಇನ್ಫಾರ್ಮೇಷನ್ ನೋಡಿದಾಗ ಇನ್ನು ಗೇಮಿಂಗ್ ಕೂಡ ಹೇಳ್ದಂಗೆ ನಿಮಗೆ ಅಷ್ಟೊಂದು ಹೈ ಎಂಡ್ ಗೇಮ್ಸ್ ಆಡೋಕ್ಕಲ್ಲ. ಬೇಸಿಕ್ PUBG ಲೈಟ್ ಇತ್ತಲ್ಲ, BGMI ಲೈಟ್ ಆ ಥರ ಇದ್ದರೆ ಆ ಥರ ಗೇಮ್ಸ್ ಕೂಡ ನೀವು ಆರಾಮಾಗಿ ಸ್ಮೂತಾಗಿ ಆಡ್ಬೋದು. ಹೆವಿ ಗೇಮರ್ಗೆ ಅಲ್ಲ, ಇದು ಒಂದು ನಾರ್ಮಲ್ ಬೇಸಿಕ್ ಬಿಗಿನರ್ಗೆ ಬೆಸ್ಟ್ ಫೋನ್. ಬಿಗಿನರ್ಗೆ ಒಂದು ಓಕೆ ಫೋನ್ಸ್ ಅಂತ ಇರ್ತದೆ, ಡಿಸೆಂಟ್ ಫೋನ್ ಇರುತ್ತೆ. ಬಟ್ ಬಿಗಿನರ್ಗೆ ಬೆಸ್ಟ್ ಫೋನ್ ಅಂತ ಹೇಳ್ತೀನಿ. ಸೊ ಇನ್ಫಿನಿಕ್ಸ್ ಹಾಟ್ 12 ಪ್ಲೇ. ಸೊ ಆರಾಮಾಗಿ ನೀವು ಖರೀದಿ ಮಾಡ್ಬೋದು ಈ ಒಂದು ಪ್ರೈಸಲ್ಲಿ. ಸಿಗೋಣ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತೀನಿ. ಹೆಚ್ಚಿನ ವೀಡಿಯೋಸ್ಗಳಿಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ, ಬಾಯ್.